ನೋಡಿ, ಇದು ಮುತ್ತತ್ತಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಇವತ್ತು ನಾನು ನಾಗಮಂಗಲದಿಂದ ಮುತ್ತತ್ತಿಗೆ ಹೋಗ್ತಾಯಿದ್ದೀನಿ. ಇದು ನಾಗಮಂಗಲ ಮೇನ್ ರೋಡು ಇವಾಗ ಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಇವತ್ತು ಹನುಮ ಜಯಂತಿ ಇರೋದ್ರಿಂದ ನಾನು ಮುತ್ತತ್ತಿ ಕಡೆ ಹೋಗ್ತಾಯಿದ್ದೀನಿ. ಈಗ ನಾನು ಮಂಡ್ಯದಿಂದ ಮದ್ದೂರಿಂದ ಕೊಕ್ಕರೆಬೀಳೂರು ರೋಡಲ್ಲಿ ಹೋಗ್ತಾ ಇರೋದು. ಹಾಗೆ ಇಲ್ಲೆಲ್ಲ ನೋಡೋದಕ್ಕೆ ಚೆನ್ನಾಗಿದೆ. ಇದು ಅಲ್ಗೂರು ಎಂಟ್ರಿ ಆಗ್ತಾಯಿದ್ದೀವಿ ಈಗ. ನೋಡಿ, ಇದು ಅಲ್ಗೂರು ಲೆಫ್ಟ್ ಸೈಡಲ್ಲಿ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಓಕೆ, ಇದೇ ಅಲ್ಗೂರು. ಈಗ ಸಿಟಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ರೈಟ್ ಹೋದರೆ ಮುತ್ತತ್ತಿ ದೇವಸ್ಥಾನ. ಅಲಗೂರಿಂದ ಕರೆಕ್ಟಾಗಿ 22 ಕಿಲೋಮೀಟ್ರು. ನೋಡಿ, ಇಲ್ಲಿ ಬೋರ್ಡು ಮೆನ್ಷನ್ ಮಾಡಿದ್ದಾರೆ, ಮುತ್ತತ್ತಿ ದೇವಸ್ಥಾನ. ಓಕೆ, ಹೀಗೆ ಮುಂದೆ ಹೋದರೆ ನೋಡಿ ಹೇಗಿದೆ ಲೊಕೇಶನ್ನು. ತುಂಬ ಸಖತ್ತಿದೆ ಲೊಕೇಶನ್ನು. ಯಾರಿಗಾದ್ರೂ ಒನ್ ಡೇ ಟ್ರಿಪ್ ಮಾಡಬೇಕು ಅಂತಂದರೆ ಬೆಂಗಳೂರಿಂದ ಸುತ್ತಮುತ್ತ ಮೈಸೂರು, ಮಂಡ್ಯ ಚೆನ್ನಾಗಿದೆ ಇಲ್ಲಿ ಬಂದು ಹೋಗೋದಕ್ಕೆ ಫ್ಯಾಮಿಲಿ ಎಲ್ಲ. ನೋಡಿ ಒಂದ್ಸಲ ನೋಡಿ, ದೇವಸ್ಥಾನ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಕಾಡಿದೆ, ನಿಮಗೆ ನೋಡೋದಕ್ಕೆ ಒಳ್ಳೆ ನೇಚರ್ ಸಿಗುತ್ತೆ. ಇಲ್ಲಿ ಆಂಜನೇಯ ಸ್ವಾಮಿನ ಇದು. ಆಮೇಲೆ ಚೆಕ್ ಪೋಸ್ಟ್ ಸಿಕ್ತು ನಮಗೀಗ. ಇಲ್ಲಿ ಚೆಕ್ ಪೋಸ್ಟಲ್ಲಿ ಯಾವುದೋ ಗಾಡಿ ಕೆಟ್ಟೋಗಿದೆ ಅಂತ ಪಂಚರ್ ಆಗಿದೆ, ಹೊಡಿತಾ ಇದ್ದಾನೆ. ಬಟ್ ಎಲ್ಲೂ ಪಂಚರ್ ಶಾಪ್ ಇಲ್ಲ. ಬಟ್ ಇವನ ಕಷ್ಟ ಬೇಡ ನೋಡೋದಕ್ಕೆ. ನೋಡಿ, ಇಲ್ಲಿ ಮುಂದೆ ಹೋಗಿ ಎಲ್ಲ ಎಂಟ್ರಿ ಮಾಡಿಸ್ಬೇಕು, ಗಾಡಿ ನಂಬರ್ಗಳು ಎಲ್ಲ ಎಂಟ್ರಿ ಮಾಡಿಸ್ಬೇಕು. ಬಟ್ ಬೈಕು ನಾನು ಹೋಗಿರೋದ್ರಿಂದ ಬೈಕಿಗೆ ಇವತ್ತಿನ ಎಂಟ್ರಿ ತೊಗೊಳ್ತಾ ಇರಲಿಲ್ಲ, ಯಾಕಂದರೆ ತುಂಬ ಜನ ಇತ್ತು ಇವತ್ತು. ನೋಡಿ, ಕಾಣಿಸ್ತಾ ಇದೆಯಾ? ಎಂಟ್ರಿ ಆದವು ನಾವೀಗ. ನೋಡಿ, ಇದು ಫಾರೆಸ್ಟ್ ಒಳಗಡೆ ರಸ್ತೆ. ಬೈಕಲ್ಲಿ ಬರೋರು, ಕಾರಲ್ಲಿ ಹೋಗೋರು, ಬಸ್ಸು ಎಲ್ಲ ಹೋಗ್ತಾ ಇದೆ. ಬಟ್ ಇವತ್ತೇನು ಭಯ ಏನಿಲ್ಲ. ಯಾವಾಗ ಏನು ಇಲ್ದಿರೋ ದಿನ ಹೋಗ್ತೀನಿ ಅಂತಂದರೆ ಸ್ವಲ್ಪ ಭಯ ಅನಿಸುತ್ತೆ, ಯಾಕಂದರೆ ಕಾಡು ಪ್ರಾಣಿಗಳು, ಆನೆ, ಚಿರತೆ ಎಲ್ಲ ಉಂಟು. ವೆಹಿಕಲ್ಸು ತುಂಬ ಕಮ್ಮಿ ಇರುತ್ತೆ ಅವಾಗ. ನೋಡಿ, ಯಾರೂ ಇಲ್ಲ ಇವಾಗ. ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಏನಂದರೆ ಏನೂ ಇಲ್ಲ ಆ ಕಡೆ ಈ ಕಡೆ. ಚೆನ್ನಾಗಿದೆ ಹೋಗೋದಕ್ಕೆ. ನನಗಂತೂ ಯಾಕೋ ತುಂಬ ಬೇಜಾರಾಗ್ತಿತ್ತು ಇವತ್ತು. ಮುತ್ತತ್ತಿಗೆ ಹೋಗಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬೆಳಗ್ಗೆ ಎದ್ದು ಯಾರನ್ನೂ ಕೇಳಲಿಲ್ಲ, ಮುತ್ತತ್ತಿಗೆ ಹೋಗ್ತಾ ಇದ್ದೀನಿ. ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ ಅಂಥೇಳಿ. ನಿಮಗೂ ಯಾರಾದ್ರೂ ಆಂಜನೇಯರು ಭಕ್ತರಿದ್ದರೆ ದಯವಿಟ್ಟು ಒಂದು ಸಲ ಹೋಗಿ, ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ, ಮುತ್ತತ್ತಿ ಆಂಜನೇಯ. ಆಮೇಲೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಅರುಣ್ ಫ್ಯಾನ್ಸ್ ಕನ್ನಡಿಗ ಅಂತ ಹೊಡೆದ್ರೆ ಫಸ್ಟೇ ಬರುತ್ತೆ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಹೊಸ್ದಾಗಿ ಮಾಡ್ತಿರೋದು ವೀಡಿಯೋಗಳನ್ನ. ದಯವಿಟ್ಟು ಏನಾದರೂ ಸರಿಯಾಗಿ ಬಂದಿಲ್ಲ, ಏನಾದರೂ ತಪ್ಪಾಗಿದೆ ಅಂತಂದರೆ ದಯವಿಟ್ಟು ಕ್ಷಮಿಸಿ. ನೋಡಿ, ಇಲ್ಲೊಂದು ಟೋಲ್ಗೇಟ್ ಸಿಗುತ್ತೆ. ಲೆಫ್ಟೆಲ್ಲ ನಿಮಗೆ ಚೆನ್ನಾಗಿದೆ ನೋಡೋದಕ್ಕೆ ನೇಚರು. ತುಂಬ ವೆಹಿಕಲ್ಸ್ ಇತ್ತು ಇವತ್ತು ಮಾತ್ರ. ಇಲ್ಲಿ ನೀರು ಇರುತ್ತೆ ಲೆಫ್ಟಲ್ಲಿ, ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಸಿಗಲ್ಲ. ನೋಡಿ, ಈ ವ್ಯಕ್ತಿ ನನಗಿಂತ ಮುಂಚೆ ಹೊಂಟೋದ, ನನ್ನಿಂದ ಹಿಂದೆ ಇದ್ದ. ಇದು ಪಕ್ಕ ನೋಡಿ, ನೀರು ಹರಿಯುತ್ತೆ. ಇದು ಕಾವೇರಿ ವಾಟರು. ಇಲ್ಲಿಂದ ತಮಿಳ್ನಾಡು ಹೋಗುತ್ತೆ. ಎಷ್ಟು ನೀರು ಹೋಗುತ್ತೆ ಅಂದರೆ ಅಷ್ಟು ಭಯಾನಕ ನೀರು ಹೋಗುತ್ತೆ. ಇದು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ನಾನು ಯೂಟ್ಯೂಬ್ಗೆ ಹಾಕ್ತೀನಿ, ತಿದ್ದಿಲ್ಲ ಹಾಕು ಹೇಳಿಲ್ವ? ಇಲ್ಲಿ ಚಿರತೆಗಳೆಲ್ಲ ಉಂಟಾ? ಇಲ್ಲಿ ಚಿರತೆಗೆಲ್ಲ ಬರುತ್ತೆ. ಚಿರತೆ ಉಂಟಾ ಇಲ್ಲಿ? ಆನೆಗಳು ಮುಚ್ಚಿ ಹೋಗುತ್ತೆ. ಅದು ರೋಡ್ಗೆ ಯಾವತ್ತೂ ಬರಲ್ವಾ ಇದು? ನೈಟ್ ಟೈಮು. ಮಧ್ಯದಲ್ಲಿ ಬಿಸಿಲಲ್ಲಿ ಇವಾಗ ಜನ ಓಡಾಡ್ತಲ್ಲ, ಆ ಟೈಮಲ್ಲಿ ಯಾವತ್ತೂ ಬರೋಲ್ಲ. ಬೆಳಿಗ್ಗೆ ಟೈಮ್ ಇಲ್ಲ, ನೈಟ್ ಟೈಮು ರೋಡ್ಗೆ ಬಂದ್ಬಿಡುತ್ತೆ. ಯಾವ ಕಾಡಾನೆ? ಬೆಳಗ್ಗೆ ಮಾತ್ರ ಅಲ್ಲಿರ್ತವೆ. ಓಕೆ, ನೈಟ್ ಮಾತ್ರ ನೋಡ್ಬೇಕಂದ್ರೆ 100ಕ್ಕೆ ಒಬ್ರು ಸರ್ ಕಾಣೋದು. ಹೌದಾ?
ಗುಂಪಲ್ಲಿ ಇರ್ತವಲ್ಲ ಚಿರತೆಗಳು ಬರುತ್ತೆ. ಚಿಟ್ಟೆ ಅವೇ ಹಾಂ, ಒಂದು 4 ಅವೇ. ಅಷ್ಟೇ. ಮನುಷ್ಯನಿಗೆ ಏನು ತೊಂದರೆ ಕೊಡಲ್ಲ ಅದು, ಏನಿಲ್ಲ. ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಡ್ಯೂಟಿಯಲ್ಲಿ? ಮಾಮೂಲಿ ಸರ್, ಮಾಮೂಲಿ ಶನಿವಾರ ಭಾನುವಾರ ರೋಡಲ್ಲಿ ಇರ್ತೀವಿ. ಹಾಂ, ಬಾಕಿ ಟೈಮ್ ಕಾಡಲ್ಲಿ ಇರ್ತೀವಿ. ಬಾಕಿ ಟೈಮ್ ಕಾಡಲ್ಲಿ ಇರ್ತಿಲ್ಲ. ಕಾಡಲ್ಲಿ ಏನು ಮಾಡೋದು? ಮಾಮೂಲಿ ಜೀಪ್ ಹೋಗೋಕ್ಕೆ ದಾರಿ ಮಾಡ್ಕೊಳ್ಳೋದು. ಜೀಪ್ ಹೋಗೋದಕ್ಕೆ, ಸಫಾರಿಗೆ ದಾರಿ ಮಾಡ್ಕೊಳ್ಳೋದು. ಅವಾಗೆಲ್ಲ ಪ್ರಾಣಿಗಳೆಲ್ಲ ನೋಡ್ತೀರಾ ನೀವು? ಏನು ಭಯ ಇಲ್ಲ? ಆದರೆ ನಿಮ್ಮ ಕೆಲಸ ಕಷ್ಟ ಕಣ್ರಿ. ಏನು ಮಾಡೋದು ಸರ್, ಹೊಟ್ಟೆ ಅದು ಬೆಂಗಳೂರಿಗೆಲ್ಲ ಜಾಸ್ತಿ ಅವೆಲ್ಲ ಹಾಂ, ಮೇಂಟೈನ್ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ. ಹಳ್ಳಿ ಕಡೆ ಎಲ್ಲ ಮಾಡ್ಬೋದಲ್ಲ. ನೋಡಿ ಇವ್ರ ಜೀವನ ಎಲ್ಲ ಎಷ್ಟು ಕಷ್ಟ ಅಂತಂದರೆ ಪಾಪ. ನೋಡಿ ಈ ಥರ ಫಂಕ್ಷನ್ಗಳಿದ್ದಾಗ ಇಲ್ಲಿ ರೋಡಲ್ಲಿ ನೋಡಿ ಹಂದಿ ಸಿಕ್ತು, ರೋಡ್ ಮಧ್ಯದಲ್ಲೇ ಕಾಡಂದಿ ಇದು ನೋಡಿದ್ರಾ? ಅಪ್ಪ ಇಕ್ಕಿದಂಗೆ ಬಂದ್ಬಿಡ್ತು ಹಂದಿ ಇದು. ನೋಡಿ ಇಲ್ಲಿ ಜಿಂಕೆನೂ ಇದೆ, ನೋಡಿ ಜಿಂಕೆ ಅಲ್ಲೇ ರೋಡ್ ಸೈಡೇ ಇದೆ. ನಾವೆಲ್ಲ ಥರ ಪ್ರಾಣಿಗಳನ್ನ ಆಲ್ಮೋಸ್ಟ್ ನೋಡ್ಬೋದು ಇಲ್ಲಿ. ಆನೆ ಸಿಕ್ಕಿದ್ರೆ ನಮಗೆ ಅದೃಷ್ಟ. ಚಿರತೆಗಳೆಲ್ಲ ಸಿಗಲ್ಲ ಅಂದ್ಕೊಳ್ತೀನಿ, ರೋಡ್ ಮಧ್ಯೆ ಬರೋದಿಲ್ಲ. ನೋಡಿ ಜಿಂಕೆ ಹೇಗಿದೆ ನೋಡಿ, ಓಡಿಬಿಡುತ್ತೆ ಈಗ. ನೋಡಿ ಇದು ನೀರು, ಕಾವೇರಿ ನೀರು ತುಂಬಿದಾಗ ಇಷ್ಟೆಲ್ಲ ತುಂಬಿ ಹರಿಯುತ್ತೆ ಒಂದೇ ಸಲ. ಅದು ಇಲ್ಲೆಲ್ಲ ಮೊಸಳೆಗಳೆಲ್ಲ ಇದೆ ಆ ಥರ. ನೀವು ಯಾರೋ ಹೋಗ್ಬೇಕು ಅಂತಂದರೆ ಮಳೆಗಾಲದ ಟೈಮ್ ಹೋಗಿ, ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀರೆಲ್ಲ ಇದು. ನೋಡಿ ನಾನು ಹೋಗ್ತಾನೆ ವೀಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟಿದೆ ಇದು ಅಗಲ ಅಂದರೆ, ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರ್ ಇದೆ ಅಗಲ ಇದು. ಬಟ್ ಸಖತ್ತಿದೆ ರೀ. ಒಂದ್ಸಲ ಹೋಗಿ ನೋಡಿ ಮುತ್ತತ್ತಿಗೆ, ನೀವೇ ಲೈಕ್ ಮಾಡ್ತೀರಾ. ಯಾವಾಗಾದ್ರೂ ಬೇಜಾರಾದಾಗ ಹೋಗಬೇಕು ಅಂತ ಅನಿಸುತ್ತೆ ನಿಮಗೆ. ನೋಡಿ ಎಂಟ್ರಿ ಆದ ದೇವಸ್ಥಾನಕ್ಕೆ ಇಲ್ಲಿ ಪಾರ್ಕಿಂಗ್ ಕಲೆಕ್ಟ್ ಮಾಡ್ತಾಯಿದ್ದಾರೆ ಸೆಕ್ಯೂರಿಟಿಗಳು. ನಾನು ಎಂಟ್ರಿ ಆದೆ. ನೋಡಿ ಎಲ್ಲ ಎಷ್ಟು ವೆಹಿಕಲ್ಸ್ ಅಂತಂದರೆ ಇವತ್ತು ತುಂಬ ವೆಹಿಕಲ್ಸು. ಯಪ್ಪ, ಭಯಾನಕ ವೆಹಿಕಲ್ಸು. ನಿಜ ನಾವು ಕಾರಲ್ಲಿ ಹೋಗಿದ್ದಂತೂ ಹೋಗೋಕ್ಕೆ ಆಗ್ತಾಯಿರಲಿಲ್ಲ, ಪಾರ್ಕ್ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ ಅಲ್ಲಿ. ನಾನು ಒಬ್ಬನೇ ಹೋಗಿದ್ದರಿಂದ ನಾನು ಬೈಕಲ್ಲಿ ಹೋಗಿದ್ದೆ ಅಷ್ಟೇ. ಜೊತೆಗೆ ಯಾರಾದ್ರು ಫ್ರೆಂಡ್ಸು ಫ್ಯಾಮಿಲಿ ಇತ್ತಂದರೆ ಕಾರ್ ತೊಗೊಂಡೇ ಹೋಗ್ತಾಯಿದ್ದೆ. ನೋಡಿ ಇದೆ ಮುತ್ತತ್ತಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಒಳಗಡೆಗೆ ಎಂಟ್ರಿ ಆಗ್ತಾಯಿದ್ದೀನಿ. ವೆಹಿಕಲ್ಸು ಈ ಕಡೆ ಎಲ್ಲ ತುಂಬ ಜನ ಇದ್ದಾರೆ, ಹಿಂದೆ ಎಲ್ಲ. ನಾನು ಅದೆಲ್ಲ ನಿಮಗೆ ತೋರಿಸಿಲ್ಲ ವೀಡಿಯೋದಲ್ಲಿ. ನೋಡಿ ಎಷ್ಟು ಕ್ಯೂ ಅಂದರೆ ಇಲ್ಲಿ ಎಷ್ಟು ರಶ್ ಇದೆ ನೋಡಿ. ನಾನು ನಿಂತ್ಕೊಳ್ತಾ ಇದ್ದೀನಿ. ರಶ್ಶು ಆಂಜನೇಯ ಸ್ವಾಮಿ ಅಲ್ಲಿಂದ ಬಂದಿದ್ದೀನಿ, ದರ್ಶನ ಮಾಡಲೇಬೇಕು. ಅದಕ್ಕೆ ನೋಡಿ ಇದು ನೋಡೋಣ, ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಮಾತ್ರ ಬಿಡೋದಿಲ್ಲ. ನೋಡಿ ರಶಲ್ಲಿ ನಿಂತ್ಕೊಂಡೆ, ಕ್ಯೂವಲ್ಲಿ ನಿಂತ್ಕೊಂಡಿದ್ದೀನಿ. ಈಗ ಕಮ್ಮಿ ಅಂತಂದರೂ ನನಗೆ 2 ಅವರ್ ಅಂತೂ ಬೇಕೇ ಬೇಕಾಗುತ್ತೆ ದರ್ಶನ. ಈ ದರ್ಶನ ಮುಗಿಸ್ಕೊಂಡು ನಾನು ಮತ್ತೆ 120 ಕಿಲೋಮೀಟ್ರು ಹೋಗಬೇಕು. ನೋಡಿ ಎಷ್ಟು ರಶ್ ಇದೆ ನೋಡಿ. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಇವತ್ತು. ನೋಡಿ ಎಲ್ಲ ಥರ ತರಕಾರಿಗಳೆಲ್ಲ ಹಾಕಿ ಮೇಲ್ಗಡೆ ಎಲ್ಲ ಸೀಲಿಂಗಲ್ಲಿ ಯಾವ ಥರ ಕಟ್ಟಿದ್ದಾರೆ ಇವತ್ತು. ಅದಕ್ಕೆ ನಾನು ಇವತ್ತು ಮುತ್ತತ್ತಿಗೆ ಬರಬೇಕು, ನೋಡಬೇಕು ಹೇಗಿದೆ ಅಂಥೇಳಿ ನಾನು ಈ ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕು ಅಂಥೇಳಿ ಅಲ್ಲಿಂದ ಬಂದಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ಜನ, ಅಷ್ಟು ಸೆಕ್ಯೂರಿಟಿಗಳಿಲ್ಲ, ಜನ ಆಚೆ ಹೋಗ್ತಾಯಿಲ್ಲ. ಹಿಂಸೆ ಅಂತೂ ತುಂಬ ಆಗ್ತಾಯಿದೆ ಜನಗಳಿಗಂತೂ ಆಚೆಯಿಂದ ದರ್ಶನ ಮಾಡೋದಕ್ಕೆ. 50% ಜನ ದರ್ಶನ ನೋಡಿ ಮಂಗಳಾರತಿ. ಅದೇ ಭಗವಂತ. ದಯವಿಟ್ಟು ಯಾರು ಆಂಜನೇಯ ಸ್ವಾಮಿ ಭಕ್ತರಿದ್ದೀರ ದಯವಿಟ್ಟು ಕೈ ಮುಗಿದ್ರೆ ಒಳ್ಳೆಯದಾಗುತ್ತೆ. ನಾನಂತೂ ತುಂಬ ಇಷ್ಟಪಡ್ತೀನಿ ಆಂಜನೇಯ ಸ್ವಾಮಿನ.
ದೇವರೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಈ ವಿಡಿಯೋ ನೋಡ್ತಿರೋದು ಎಲ್ರಿಗೂ ಒಳ್ಳೇದು ಮಾಡಪ್ಪ. ನೋಡಿ, ಹಾಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂದ್ಬಿಟ್ಟು ಸೆಲ್ಫಿ ತೊಗೊಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅರುಣ್ ಫ್ಯಾನ್ಸ್ ಕನ್ನಡಿಗ ಅಂತೇಳಿ ವಿಡಿಯೋಗೆ ಲೈಕ್ ಕೊಟ್ಟು ದಯವಿಟ್ಟು ಸಹಕರಿಸಬೇಕು. ನೋಡಿ, ಇದು ಹೊಳೆ. ನೀರು ಅಷ್ಟೊಂದೇನಿಲ್ಲ, ಕಮ್ಮಿ ಇದೆ. ನೋಡಿ ಹೇಗಿದೆ ಹೊಳೆ. ಅಲ್ಲಿಂದ ಭಯಾನಕ ಇದೆ ಯಪ್ಪ. ತುಂಬ ಬಿಸಿಲು ಮಾತ್ರ, ನಿಜ ಕಷ್ಟ ಆಯಿತು ನನಗಂತೂ. ಆದ್ರೂ ಏನೋ ನಾನು ಈ ವಿಡಿಯೋ ದೇವಸ್ಥಾನನ ತೋರಿಸೋದಕ್ಕೆ ಹಾಗೆ ಒಂದು ಸಾಹಸ ಮಾಡಿದ್ದೀನಿ. ದಯವಿಟ್ಟು ನಂದು ಮುಗೀತು, ಹೊರಡ್ತಾಯಿದ್ದೀನಿ. ಬಾಯ್, ಥ್ಯಾಂಕ್ ಯು.